ಮನು ಮತ್ತು ಕರ್ದಮ ಮುನಿಗಳ ಸಂವಾದ. ಕರ್ದಮ ಮುನಿಗಳು ತಮ್ಮ ತಪಸ್ಸನ್ನು ಮಾಡಿದ ನಂತರ ಸಾಕ್ಷಾತ್ ಭಗವಂತನು ಈಗ ಅವರ ಮುಂದೆ ಪ್ರತ್ಯಕ್ಷನಾಗಿದ್ದಾನೆ. ಭಗವಂತನನ್ನು ನೇರವಾಗಿ ನೋಡಿದಾಗ ಕರ್ದಮ ಮುನಿಗಳು ಅವರಲ್ಲಿದ್ದಂತಹ ಮನಸ್ಥಿತಿ, ಯಾವ ಬಗೆಯಲ್ಲಿ ಭಗವಂತನನ್ನು ಕುರಿತು ಅವರು ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ ಅದನ್ನು ನಾವಿಲ್ಲಿ ನೋಡ್ತಿದ್ದೇವೆ. ಋಷಿರುವಾಚ, ಕರ್ದಮ ಮುನಿಗಳು ನೇರವಾಗಿ ಭಗವಂತನನ್ನು ಉದ್ದೇಶಿಸಿ ಆಡ್ತಿರುವಂತಹ ಮಾತುಗಳು ಇವು. ಮೊದಲಿಗೆ ಅವರು ಹೇಳೋದಿಲ್ಲಿ, ಜುಷ್ಟಂ ಬತ ಅದ್ಯ ಅಖಿಲ ಸತ್ವರಾಶೇ. ಖಂಡಿತವಾಗಿಯೂ ಇಂದಿನ ದಿನ ಭಗವಂತ ನಾನು ನಿನ್ನನ್ನು ನೋಡಿದ್ದೇನೆ. ನೀನು ಯಾರು? ಅಖಿಲ ಸತ್ವರಾಶೇ, ಎಲ್ಲ ಸತ್ವಗುಣದಿಂದ ತುಂಬಿರುವಂತಹ ಸತ್ವಗುಣದ ಒಂದು ನಿಧಿ ನೀನು. ಸಾಂಸಿಧ್ಯಂ ಅಕ್ಷ್ಣೋಃ ತವ ದರ್ಶನಾನ್ನಃ. ನನ್ನ ಅಕ್ಷ್ಣಃ ಅಂದರೆ ಕಣ್ಣುಗಳು, ಇಂದು ಈ ದಿನ ನಿನ್ನ ದರ್ಶನ ಮಾಡಿದ್ದೇನೆ. ಇಂದು ನನ್ನ ಕಣ್ಣುಗಳು ಸಾರ್ಥಕತೆಯನ್ನು ಪಡೆದುಕೊಂಡಿದೆ. ಸಾಂಸಿಧ್ಯಂ, ಕಣ್ಣುಗಳು ಇದ್ದದ್ದಕ್ಕೂ ಇಂದು ಸಾರ್ಥಕ ಆಯಿತು. ಇಷ್ಟು ವರ್ಷಗಳ ಕಾಲ ನಾನು ತಪಸ್ಸಿನಲ್ಲಿ ತೊಡಗಿದ್ದೆ ನಿನ್ನನ್ನು ಕುರಿತು. ಈಗ ನಿನ್ನ ದರ್ಶನ ಆಯಿತು. ನನಗೆ ಈ ಕಣ್ಣುಗಳಿದ್ದದ್ದು ಇಂದು ಸಾರ್ಥಕತೆಯನ್ನು ಪಡೆದುಕೊಂಡಿದೆ. ಸಾಂಸಿಧ್ಯಂ ಅಕ್ಷ್ಣೋಃ ತವ ದರ್ಶನಾತ್. ಇಂತಹ ದರ್ಶನ ಸರಿ ಎಲ್ರಿಗೂ ದರ್ಶನ ಆಗುತ್ತೆ ಇಲ್ಲ, ಆ ರೀತಿ ಇಲ್ಲ. ಯದ್ ದರ್ಶನಂ ಜನ್ಮಭಿರ್ ಈಡ್ಯ ಸದ್ಭಿ ಆಶಾಸತೆ ಯೋಗಿನೋ ರೂಢಯೋಗಾ. ಹಲವಾರು ಯೋಗಿಗಳು ಎಷ್ಟೋ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದರೂ ಕೂಡ ನಿನ್ನ ದರ್ಶನ ಸಿಗೋದು ಕಷ್ಟ, ಅವರಿಗೆ ಸಿಗದೇ ಇರಬಹುದು. ಹಾಗಿದ್ದಾಗ ಇಂದಿನ ದಿನ ನನಗೆ ನಿನ್ನ ದರ್ಶನ ಆಗಿದೆ. ನನ್ನ ಕಣ್ಣುಗಳಿದ್ದದ್ದು ಇಂದಿನ ದಿನ ಅದರ ಒಂದು ಪರಿಪೂರ್ಣತೆಯನ್ನು, ಸಂಸಿದ್ಧಿಯನ್ನು ಪಡೆದುಕೊಂಡಿದೆ. ಈ ರೀತಿಯಾಗಿ ತಮ್ಮ ಒಂದು ಸಂತೋಷವನ್ನು, ತೃಪ್ತಿಯನ್ನು ನೇರ ಭಗವಂತನ ಮುಂದೆ ಕರ್ದಮ ಮುನಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಪ್ರಭುಪಾದರು ಭಾವಾರ್ಥದಲ್ಲಿ ನೋಡಿ, ಭಕ್ತಿ ಸೇವೆ ಅಂದರೆ ಇದೆ. ಏನು? ನಮ್ಮ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸುವುದು. ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ, ಓರ್ವ ಭಕ್ತನಿಗೆ ಇಂದ್ರಿಯಗಳ ಪರಿಪೂರ್ಣತೆ ಎಂಬುದು ಅವನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸುವುದೇ ಆಗಿರುತ್ತದೆ. ಇಂದ್ರಿಯಗಳ ಪರಿಪೂರ್ಣತೆ, ನಮಗೆ ಕಣ್ಣುಗಳು, ಕಿವಿ, ನಾಲಿಗೆ, ಕೈ, ಕಾಲು, ಈ ಎಲ್ಲ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಇವೆ. ಇವನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿದಾಗ ಮಾತ್ರ ಅದರ ಪರಿಪೂರ್ಣತೆಯನ್ನು ಅದು ಪಡ್ಕೊಳ್ಳೋದು. ದೃಕ್ ಇಂದ್ರಿಯವು ಭಗವಂತನ ಸೌಂದರ್ಯ ದರ್ಶನದಲ್ಲಿ ನಿರತರಾದಾಗ ಅದು ಪರಿಪೂರ್ಣತೆಗೊಳ್ಳುತ್ತದೆ. ಶ್ರವಣ ಶಕ್ತಿಯು ಭಗವಂತನ ಮಹಿಮೆಯನ್ನು ಕೇಳುವುದರಲ್ಲಿ ನಿರತರಾದಾಗ ಪರಿಪೂರ್ಣತೆಗೊಳ್ಳುತ್ತದೆ. ರಸಾಸ್ವಾದ ಶಕ್ತಿಯು ಪ್ರಸಾದ ಸೇವೆಯನ್ನು ಅನುಭವಿಸಿದಾಗ ಪರಿಪೂರ್ಣತೆಗೊಳ್ಳುತ್ತದೆ. ಎಲ್ಲ ಇಂದ್ರಿಯಗಳು ದೇವೋತ್ತಮ ಪುರುಷನ ಸಂಬಂಧದಲ್ಲಿ ನಿರತವಾದಾಗ ಅಂತಹವನ ಪರಿಪೂರ್ಣತೆಯು ಭಕ್ತಿಯೋಗ ಎನಿಸುತ್ತದೆ. ಇದೇ ಭಕ್ತಿಯೋಗ. ಭಕ್ತಿಯೋಗವನ್ನು ನಾವು ಪ್ರಾರಂಭ ಮಾಡ್ತೇವೆ ಸಾಧಕ ಹಂತದಲ್ಲಿ. ಪ್ರಾರಂಭಿಕ ಹಂತದಲ್ಲಿ ನಾವು ನಮ್ಮ ಮನಸ್ಸಿಗೆ, ಇಂದ್ರಿಯಗಳಿಗೆ ಆಸ್ವಾದನೆ ಇಲ್ಲ
ಅಂತ ಅನಿಸಿದ್ರೂ ಕೂಡ ನಾವು ಆ ಸೇವೆಯನ್ನು ಮುಂದುವರಿಸ್ತೇವೆ. ಇಂತಹ ಸೇವೆಯನ್ನು ಮುಂದುವರಿಸಿದಾಗ ಕೊನೆಯಲ್ಲಿ ಆ ಪರಿಪೂರ್ಣತೆಯನ್ನು ಹಂತವನ್ನು ತಲುಪೋದು ಯಾವುದು ಅಂದರೆ ಇದೇ ನಮ್ಮ ಎಲ್ಲ ಇಂದ್ರಿಯಗಳ ಮೂಲಕ ನಾವು ನೇರ ಭಗವಂತನನ್ನು ಸಂಧಿಸಿದಾಗ ಸಂಪೂರ್ಣವಾಗಿ ನಮ್ಮ ಇಂದ್ರಿಯ ತೃಪ್ತಿಯಿಂದ ದೂರ ಮಾಡಿ ಸಂಪೂರ್ಣ ಭಗವಂತನ ಸೇವೆಯಲ್ಲಿ ತೊಡಗಿಸೋದು ಇದೇ ಎಲ್ಲ ಇಂದ್ರಿಯಗಳ ಪರಿಪೂರ್ಣತೆ. ಈ ಒಂದು ಡೆಫಿನೇಷನ್ ಅಥವಾ ಇಲ್ಲಿ ಕೊಟ್ಟಿರುವಂತಹ ಒಂದು ಪರಿಪೂರ್ಣತೆಯ ಬಗ್ಗೆ ನಮಗೆ ಗೊತ್ತಿಲ್ಲದೆ ಇದ್ದಾಗ ಬೇರೆ ಬೇರೆ ಪರಿಪೂರ್ಣತೆಯ ಹಿಂದೆ ನಾವು ಹೋಗಿಬಿಡ್ತೇವೆ. ಈಗ ಒಬ್ಬ ತಂದೆ ಇದ್ದಾನೆ, ಅವನ ಮಗ ಎಲ್ಲೋ ಬೀದಿಯಲ್ಲಿ ಏನೋ ಪುಂಡರ ಜೊತೆ ಏನೋ ಸಿಲ್ಲಿ ಗೇಮ್ಸ್ ಏನೋ ಆಟ ಆಡಿಕೊಂಡು ಎಲ್ಲ ಬಟ್ಟೆ ಎಲ್ಲ ಗಲೀಜು ಮಾಡಿಕೊಂಡು ಅಲ್ಲಿ ರೋಡ್ ಸೈಡ್ ಫುಟ್ಪಾತ್ನಲ್ಲಿ ಸಿಗುವಂತಹ ಏನೋ ಖಾದ್ಯ ಪದಾರ್ಥವನ್ನು ತಿಂದುಕೊಂಡು ಅಲ್ಲಿ ಇನ್ಯಾವುದೋ ಏನೋ ಗಾಡಿಗಳಿಗೆ ಅಥವಾ ಮನೆಯ ಕಿಟಕಿ ಗಾಜಿಗೆ ಕಲ್ಲನ್ನು ಹೊಡೆದು ಅದರ ಮೂಲಕ ಅವರು ಸಂತೋಷವನ್ನು ಪಡೋದು, ಇಂತಹದನ್ನು ನೋಡಿದಾಗ ಆ ತಂದೆ ಅದನ್ನು ಸಹಿಸೋದಿಲ್ಲ. ಅರೇ ಈತ ಇವನ ಜೀವನವನ್ನು ಹಾಳು ಮಾಡಿಕೊಳ್ತಿದ್ದಾನೆ, ಈಗ ಅವನು ಶಾಲೆಗೆ ಹೋಗಬೇಕು, ಅಲ್ಲಿ ಶಾಲೆಯಲ್ಲಿ ಏನು ಅಲ್ಲಿರುವಂತಹ ಶಿಕ್ಷಕರ ಕೈಯಲ್ಲಿ ಬೋಧನೆಯನ್ನು ಪಡ್ಕೊಳ್ಬೇಕು, ಚೆನ್ನಾಗಿ ಓದಬೇಕು, ಅಲ್ಲಿ ಆಟದ ಮೈದಾನದಲ್ಲಿ ಬೇಕಾದರೆ ಆಟ ಆಡಲಿ, ಎಕ್ಸಾಮಿನೇಷನ್ ಪಾಸ್ ಆಗಬೇಕು. ಇದೆಲ್ಲ ಮಾಡಿದಾಗ ಅವನ ಒಂದು ಏನು ಶಾಲಾ ಜೀವನ ಸ್ಕೂಲಿಂಗ್ ಏನೋ ಪರ್ಫೆಕ್ಟ್ ಆಗುತ್ತೆ. ಅದೇ ರೀತಿ ಆ ಮಗು ಬೆಳೆದು ದೊಡ್ಡವನಾದ ನಂತರ ಅವನು ಮದುವೆ ಆಗಬೇಕು, ವಿವಾಹ ಆಗಬೇಕು, ಒಳ್ಳೆ ಕೆಲಸಕ್ಕೆ ಸೇರಿಕೊಳ್ಬೇಕು, ಮಕ್ಕಳಾಗಬೇಕು, ಮೊಮ್ಮಕ್ಕಳಾಗಬೇಕು, ಈ ರೀತಿ ಎಲ್ಲ ಆಸೆಗಳನ್ನ ಇಟ್ಕೊಳ್ತೇವೆ. ನೋಡಿ, ಒಬ್ಬ ಮನುಷ್ಯನ ಒಂದು ಜೀವನ ಶೈಲಿಯನ್ನು ನಾವು ನೋಡಿದಾಗ ಪ್ರತಿದಿನ ಬೇಗ ಹೇಳ್ತಾನೆ, ಏನು ಜಿಮ್ಗೆ ಹೋಗಿ ಏನು ಭಾಳ ಎಕ್ಸಸೈಸಸ್ ಎಲ್ಲ ಮಾಡಿ ತನ್ನ ದೇಹವನ್ನು ಪೌಷ್ಟಿಕವಾಗಿ ದಟ್ಟಪುಷ್ಟವಾಗಿ ಇಟ್ಕೊಳ್ತಾನೆ. ಅದಾದ ನಂತರ ಏನು ಯಾವುದೋ ಒಂದು ಕೆಲಸದಲ್ಲಿ ತೊಡಗಿದ್ದಾನೆ, ಹಣವನ್ನು ಸಂಪಾದನೆ ಮಾಡ್ತಿದ್ದಾನೆ. ಸರಿ, ಇದೆಲ್ಲ ಒಳ್ಳೆಯದು, ಸರಿ, ಏನು ಮೋಸ ಮಾಡ್ತಿಲ್ಲ, ನ್ಯಾಯವಾಗಿ ಹಣವನ್ನು ಸಂಪಾದನೆ ಮಾಡ್ತಿದ್ದಾನೆ, ವಿವಾಹ ಆಗಿದೆ, ಮಕ್ಕಳಿದ್ದಾರೆ, ಹೀಗೆ ಮನೆಯಲ್ಲಿ ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ ಮನೆಯನ್ನು ಇರೋರನ್ನೆಲ್ಲ. ಅದಾದ ಮೇಲೆ ವಾರಕ್ಕೆ ಒಮ್ಮೆ ಅಥವಾ 15 ದಿನಕ್ಕೋ ತಿಂಗಳಿಗೂ ಒಂದು ಸರ್ತಿ ಏನೋ ಸಿನಿಮಾಗೆ ಹೋಗೋದು. ಅದಾದ ಮೇಲೆ 1 ತಿಂಗಳಿಗೋ 2 ತಿಂಗಳಿಗೋ ಒಂದು ಸರ್ತಿ ಪಿಕ್ನಿಕ್ ಎಲ್ಲೋ ಹೋಗಿ ಬರೋದು. ಅವರು ಅಂತಿದ್ದಾರೆ ಅವರು. ಅದಾದ ಮೇಲೆ ಏನು ಬರ್ತ್ಡೇ ಪಾರ್ಟಿ ಇರ್ಬೋದು, ಆ್ಯನಿವರ್ಸರಿ ಇರ್ಬೋದು, ಎಲ್ಲ ಭಾಳ ಜೋರಾಗಿ ಸೆಲೆಬ್ರೇಟ್ ಮಾಡೋದು. ಸರಿ, ಇದೆಲ್ಲ ಒಳ್ಳೆಯದು, ಇದರಲ್ಲಿ ತಪ್ಪೇನಿದೆ? ಏನಾದರೂ ತಪ್ಪಿದೆಯಾ? ಇಲ್ಲ ಅಂತ ಅನ್ನಿಸ್ಬೋದು, ಎಲ್ಲ ಸರಿ ಇದೆ. ನಾವು ಬರೀ ದೇಹ ಆಗಿದ್ದರೆ ಇದು ಸರಿ ಆಯಿತು, ದೇಹ ಇರೋ ತನಕ ಚೆನ್ನಾಗಿ ಏನು ಮಜಾ ಮಾಡೋದು, ಸರಿ, ಇದೆಲ್ಲ ಸರಿ ಅಂತ ಅನಿಸುತ್ತೆ. ಆದರೆ ನಿಜವಾದ ಸಂಗತಿ ಏನು ಅಂದರೆ ನಾವು ಈ ದೇಹ ಅಲ್ಲ, ನಾವು ಆತ್ಮ. ದೇಹ ಬೇರೆ, ಆತ್ಮ ಬೇರೆ. ಆತ್ಮ ಶಾಶ್ವತವಾದದ್ದು, ದೇಹ ತಾತ್ಕಾಲಿಕವಾದದ್ದು. ಈ ಸತ್ಯಾಂಶ ತಿಳಿದೇ ಇದ್ದರೆ ನಾವು ಇದೇ ಜೀವನದ ಪರಿಪೂರ್ಣತೆ. ಎಲ್ಲ ಇಂದ್ರಿಯಗಳನ್ನು ಇಂದ್ರಿಯ ಭೋಗ ವಸ್ತುಗಳನ್ನು ಭೋಗಿಸುವುದರಲ್ಲಿ ತೊಡಗಿಸೋದು ಅವನ ಲೈಫ್ ಏನೋ ಪರ್ಫೆಕ್ಟ್, ಈ ರೀತಿ ಹೇಳ್ತೇವೆ. ಆದರೆ ಈ ರೀತಿ ಇಲ್ಲ. ಶಾಸ್ತ್ರ ಏನು ಹೇಳೋದು? ಬರೀ ಇಂತಹ ಚಟುವಟಿಕೆಯಲ್ಲೇ ನಾವು ಸಂಪೂರ್ಣ ನಿರತರಾಗಿಬಿಟ್ರೆ, ನಾವು ಆಧ್ಯಾತ್ಮಿಕದ ವಿಚಾರದ ಕಡೆ ಗಮನ ಹರಿಸದೇ ಇದ್ದರೆ ನಮ್ಮ ಜೀವನ ಪರಿಪೂರ್ಣತೆಯ ಹಂತವನ್ನು ತಲುಪೋದಿಲ್ಲ. ಇದು ಸ್ಪಷ್ಟವಾಗಿ ನಮಗೆ ಅರ್ಥ ಆಗಬೇಕು. ಭಗವದ್ಗೀತೆ ಭಾಗವತವನ್ನು ಓದಿ ಈ ವಿಚಾರ ತಿಳ್ಕೊಳ್ಳದೇ ಇದ್ದರೆ ನಮ್ಮ ಓದು ಇನ್ನು ಪರಿಪೂರ್ಣತೆಯ ಹಂತವನ್ನು ಪಡ್ಕೊಂಡಿಲ್ಲ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು.
ನೋಡಿ, ಇನ್ನೊಂದು ಉದಾಹರಣೆ ಕೊಡ್ತೇನೆ. ಒಂದು ಬಸ್ಸನ್ನು ಹತ್ತುತ್ತೇವೆ ನಾವು ಬೆಂಗಳೂರಿಗೆ ಹೋಗಬೇಕೆಲ್ಲೋ, ನೈಟ್ ಜರ್ನಿ ಇರುತ್ತೆ, ರಾತ್ರಿ ಒಂದು AC ಬಸ್ ಇರಬಹುದು. ಒಳಗಡೆ ಕುಳಿತುಕೊಂಡು ನಮ್ಮ ಸೀಟ್ನಲ್ಲೇ ಕುಳಿತುಕೊಂಡು AC ಏನೋ ಬಟನ್ ಇರುತ್ತೆ, ಆನ್ ಮಾಡ್ತೇವೆ, ಲೈಟ್ ಆಫ್ ಮಾಡ್ತೇವೆ, ಏನೋ ಶಾಲ್ ತೊಗೊಂಡು ಹೋಗಿರ್ತೇವೆ, ಹೊದ್ಕೊಂಡು ಏನಾದ್ರು ತಿಂಡಿ ಏನಾದ್ರು ತೊಗೊಂಡು ಹೋದರೆ ತಿಂದು ನಾವಲ್ಲಿ ಆರಾಮಾಗಿ ನಿದ್ರೆ ಮಾಡ್ತೇವೆ, ಸೀಟ್ನಲ್ಲಿ ಕುಳಿತು ಪ್ರಯಾಣ ಪ್ರಾರಂಭ ಮಾಡ್ತೇವೆ. ಇದರಲ್ಲಿ ಏನು ತಪ್ಪಿಲ್ಲ, ನಮ್ಮ ಸೀಟ್ನಲ್ಲೇ ಕುಳಿತಿರೋದು, ಬೇರೆಯವ್ರ ಸೀಟ್ ಏನು ನಾವು ಕೈ ಹಾಕಿಲ್ಲ ಅಥವಾ ಬೇರೆಯವ್ರಿಗೆ ಯಾರಿಗೂ ನಾವು ಡಿಸ್ಟರ್ಬ್ ಮಾಡ್ತಿಲ್ಲ, ಏನು ಶಬ್ದ ಮಾಡಿ ಏನು ಡಿಸ್ಟರ್ಬೆನ್ಸ್ ಏನು ಕ್ರಿಯೇಟ್ ಮಾಡ್ತಿಲ್ಲ. ನಮ್ಮ ಸೀಟ್ನಲ್ಲಿ ಆರಾಮಾಗಿ ಕುಳಿತು ನಿದ್ದೆ ಮಾಡ್ತಾ ನಾವು ಪ್ರಯಾಣ ಮಾಡ್ತಿದ್ದೇವೆ. ಇದರಲ್ಲಿ ಏನೂ ತಪ್ಪಿಲ್ಲ. ಆದರೆ ತಿಳ್ಕೊಳ್ಳಿ, ಇನ್ನೊಬ್ಬ ವ್ಯಕ್ತಿ ನಿಮ್ಮ ಜೊತೆನೇ ಬಸ್ಸನ್ನು ಹತ್ತಿದ್ದಾನೆ, ಅವನೂ ಕೂಡ ಅವನ ಸೀಟ್ನಲ್ಲಿ ಕುಳಿತು ನಿದ್ದೆ ಮಾಡ್ತಿದ್ದಾನೆ. ಆದರೆ ಆತ ಆ ಬಸ್ಸಿನ ಡ್ರೈವರ್. ಆಗೇನಾಗಬೇಕು? ಆ ಬಸ್ ಡ್ರೈವರ್ ಕೂಡ ಅವನ ಸೀಟ್ನಲ್ಲಿ ಕುಳಿತು ಆರಾಮಾಗಿ ನಿದ್ದೆ ಮುಗೀತು. ಬಸ್ಸನ್ನು ಚಾಲನೆ ಮಾಡದೆ ನಿದ್ದೆ ಮಾಡಿದ್ರೆ ಓಕೆ, ಪರವಾಗಿಲ್ಲ. ಆ ಬಸ್ಸನ್ನು ಚಾಲನೆ ಮಾಡಿ ಅದಾದಮೇಲೆ ಆತ ನಿದ್ದೆ ಮಾಡಿದ್ರೆ ಮುಗೀತು, ಆ ಬಸ್ನಲ್ಲಿರೋರ ಕಥೆ ಇಲ್ಲ. ಹೀಗೆ ನಾವೆಲ್ಲ ಮನುಷ್ಯರು ಈ ಇಂದ್ರಿಯ ತೃಪ್ತಿಯ ಜೀವನ ಎಲ್ಲ 84 ಲಕ್ಷ ಪ್ರಾಣಿಗಳು ಎಲ್ಲ ಮಾಡ್ತವೆ. ಆಹಾರ, ನಿದ್ರಾ, ಭಯ, ಮೈಥುನ ಇವೆಲ್ಲವನ್ನು ನಾವು ಮನುಷ್ಯ ಜನ್ಮ ಪಡ್ಕೊಂಡಿದ್ದೇವೆ. ನಮಗೆ ಜವಾಬ್ದಾರಿ ಇದೆ. ವಿ ಆರ್ ರೆಸ್ಪಾನ್ಸಿಬಲ್. ನಾವು ಯಾವುದೇ ಚಟುವಟಿಕೆ ಮಾಡಿದ್ರೂ ಕೂಡ ಅದರ ನಾವು ಜವಾಬ್ದಾರರು. ಅದರ ಒಂದು ಫಲಿತಾಂಶ ಅಥವಾ ಒಂದು ರಿಸಲ್ಟ್ ನಮಗೆ ಸಿಗುತ್ತೆ. ಅದರ ಕರ್ಮವನ್ನು ನಾವು ಅನುಭವಿಸಬೇಕು. ಹಾಗಾಗಿ ಹೇಗೋ ಏನೋ ಮಾಡಲಿಕ್ಕಾಗೋದಿಲ್ಲ. ಆ ಡ್ರೈವರ್ ಜಾಗದಲ್ಲಿ ಕುಳಿತಿದ್ದಾನೆ ಅಂದರೆ ಆತ ಉಳಿದ ಎಲ್ಲ 20, 30, 40 ಜನ ಅಲ್ಲಿ ಬಸ್ನಲ್ಲಿ ಉಳಿದಿರೋರು ಕುಳಿತಿದ್ದಾರೆ. ಅವರೆಲ್ಲರೂ ಮತ್ತು ಈತ ಒಂದೇ ಸಮ ಅಲ್ಲ. ಅವನಿಗೆ ಅವನದೇ ಆದಂತಹ ನಿರ್ದಿಷ್ಟವಾದ ಒಂದು ಕರ್ತವ್ಯ, ಒಂದು ಡ್ಯೂಟಿ ಅವನಿಗೆ ಇದೆ. ಅದನ್ನು ನಿಭಾಯಿಸಿದಾಗ ಅವನಿಗೇನು ಬೇಕು ಅವನ್ನ ಬೇರೆಯವರು ನೋಡ್ಕೊಳ್ತಾರೆ. ಅವನಿಗೆ ಸಂಬಳ ಇರ್ಬೋದು, ಅವನಿಗೆ ಮನೆ ಇರ್ಬೋದು, ಎಲ್ಲ ಅದಕ್ಕೆ ಬೇರೆಯವ್ರ ವ್ಯವಸ್ಥೆ ಇದೆ. ಆದರೆ ಆ ಸಮಯದಲ್ಲಿ ಆತ ಅವನ ಕರ್ತವ್ಯವನ್ನು ನಿಭಾಯಿಸಬೇಕು. ಎಲ್ಲರೂ ಮಲಗಿದ್ದಾರೆ, ನಾನೊಬ್ಬ ಯಾಕೆ ಎದ್ದಿರಬೇಕು? ಇಲ್ಲ, ಎದ್ದಿರಬೇಕು. ನಮ್ಮ ಡ್ಯೂಟಿ ಅಥವಾ ನಮ್ಮ ಕರ್ತವ್ಯ ಮಾಡಬೇಕು. ಮನುಷ್ಯ ಜನ್ಮ ಪಡ್ಕೊಂಡಿದ್ದೇವೆ, ಆಧ್ಯಾತ್ಮಿಕದ ವಿಚಾರದ ಬಗ್ಗೆ ಅರ್ಥ ಮಾಡಿಕೊಳ್ಬೇಕು. ಈ ಪ್ರಕಾರ ನಾವು ಜೀವನವನ್ನು ನಡೆಸಲಿಕ್ಕೆ ಪ್ರಯತ್ನ ಪಡಬೇಕು. ಇಂದ್ರಿಯಗಳನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಇದು ಮನುಷ್ಯ ಜನ್ಮದ ಉದ್ದೇಶ. ಇದನ್ನು ಮಾಡಿದಾಗ ಮಾತ್ರ ನಾವು ಪರಿಪೂರ್ಣತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲವಾದರೆ ಬೇರೆ ಇನ್ಯಾವುದೇ ಪ್ರಾಣಿ ರೀತಿ ನಮ್ಮ ಜೀವನವನ್ನು ಕೂಡ ಮುಗಿದು ಹೋಗಿಬಿಡುತ್ತೆ. ನಾವು ಈ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸೋದರ ವಿಚಾರವನ್ನು ಮಾಡಿದಾಗ ಭಾಗವತದಲ್ಲಿ ನಮಗೆ ಉತ್ತಮವಾದ ಒಂದು ಉದಾಹರಣೆ ನಮಗೆ ಸಿಗೋದು ಅಂಬರೀಷ ಮಹಾರಾಜನ ಕತೆ. ಹೇಗೆ ತನ್ನ ಎಲ್ಲ ಇಂದ್ರಿಯಗಳನ್ನು ಬೇರೆ ಬೇರೆ ವಿಧವಾಗಿ ಆತ ಅಂಬರೀಷ ಮಹಾರಾಜ ಭಗವಂತನ ಸೇವೆಯಲ್ಲಿ ತೊಡಗಿಸ್ತಿದ್ದ. ಇದನ್ನು ಸಾಕಷ್ಟು ನಾವು ಕೇಳಿದ್ದೇವೆ. ಭಾಗವತದ ಇನ್ನೊಂದು ಭಾಗದಲ್ಲಿ ಶೌನಕಾದಿ ಋಷಿಗಳು ಕೆಲವು ಮಾತನ್ನು ಹೇಳ್ತಾರೆ. ನಾವು ಅಂಬರೀಷ ಮಹಾರಾಜನ ರೀತಿ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸದೇ ಇದ್ದರೆ ಏನಾಗುತ್ತೆ ಅದರ ವಿಚಾರವನ್ನು ಹೇಳ್ತಾರೆ. ಶೌನಕ ಋಷಿಗಳು ಸೂತ ಗೋಸ್ವಾಮಿಗಳನ್ನು ಉದ್ದೇಶಿಸಿ ನೈಮಿಷಾರಣ್ಯದಲ್ಲಿ ಹೇಳಿದಂತಹ ಮಾತುಗಳು ಇವು. 3 ಶ್ಲೋಕಗಳನ್ನು ಓದಿ ಹೇಳ್ತೇನೆ. ಬಿಲೆ ಬತೋರು ಕ್ರಮ ವಿಕ್ರಮಾನ್ಯೇ ನ ಶೃಣ್ವತಃ ಕರ್ಣಪುಟೇ ನರಸ್ಯ. ಯಾವ ಒಬ್ಬ ನರ ಅಥವಾ ಮನುಷ್ಯನ ಕರ್ಣಪುಟ ಕಿವಿಯ ಹೊಳ್ಳೆಯಲ್ಲಿ ಉರುಕ್ರಮ ವಿಕ್ರಮಾನ್ಯೇ ಭಗವಂತನ ಗುಣಗಾನ ಅವನ ಕಿವಿಯ ಒಳಗಡೆ ಹೋಗೋದಿಲ್ಲ.
ಅಂತಹ ಕಿವಿ ಒಂದು ಬಿಲ, ಸ್ನೇಕ್ ಹೋಲ್. ಆ ಕಿವಿಯ ಏನು ಹೋಲ್ ಇರ್ಬೋದು, ಒಂದು ಸ್ನೇಕ್ ಹೋಲ್, ಏನು ವ್ಯತ್ಯಾಸ ಇಲ್ಲ, ಅದು ಒಂದು ಬಿಲ ಇದ್ದಾಗ ಅಷ್ಟೇ. ಮತ್ತು ಜಿಹ್ವಾ ಅಸತಿ ದಾರ್ದುರಿಕೇವ ಸೂತ ನ ಚ ಉಪಗಾಯತಿ ಉರುಗಾಯ ಗಾತಾಃ. ಯಾರ ಜಿಹ್ವ ನಾಲಿಗೆ ಭಗವಂತನ ನಾಮವನ್ನು ಹೇಳೋದಿಲ್ಲ, ಅಂತಹ ನಾಲಿಗೆ ಯಾವುದರ ಸಮ? ಕಪ್ಪೆಯ ನಾಲಿಗೆ. ಫ್ರಾಗ್, ಕ್ರೋಕಿಂಗ್ ಆಫ್ ಎ ಫ್ರಾಗ್. ಕಪ್ಪೆ ಭಾಳ ಏನೋ ಶಬ್ದ ಮಾಡುತ್ತೆ. ಅದೇ ರೀತಿ ನಾವು ದೊಡ್ಡ ದೊಡ್ಡ ಏನೇನೋ ಮಾತನಾಡಬಹುದು, ಅದರಲ್ಲಿ ಭಗವಂತನ ಬಗ್ಗೆ ವಿಚಾರ ಇಲ್ಲ ಅಂದರೆ ಅದು ಕಪ್ಪೆಯ ರೀತಿ ಶಬ್ದ, ಇಷ್ಟೇ, ಏನು ಬೇರೆ ವ್ಯತ್ಯಾಸ ಇಲ್ಲ. ಮತ್ತೆ ಮುಂದುವರಿಸಿ ಹೇಳ್ತಾರೆ, ಬಾರಹ ಪರಂ ಪಟ್ಟ ಕಿರೀಟ ಜುಷ್ಟಂ ಅಪಿ ಉತ್ತಮಾಂಗಂ ನ ನಮೇನ್ ಮುಕುಂದಂ. ಯಾರ ತಲೆ ಭಗವಂತನ ಚರಣಕ್ಕೆ ತಲೆ ಬಾಗೋದಿಲ್ಲ, ಶಿರವಾಗಿ ನಮಸ್ಕಾರ ಮಾಡೋದಿಲ್ಲ, ಅಂತಹ ತಲೆ ಈ ದೇಹಕ್ಕೆ ಬರೀ ಭಾರ, ಅನ್ವಾಂಟೆಡ್ ವೆಯ್ಟ್, ಬರೀ ಏನೋ ವೆಯ್ಟ್ ಅಷ್ಟೇ, ಭಾರ. ಆ ತಲೆಯ ಮೇಲೆ ದೊಡ್ಡ ಕಿರೀಟ ಇರಬಹುದು, ಕುಂಡಲ, ಏನೆಲ್ಲ ಇರಬಹುದು, ಅದು ಭಗವಂತನ ಪಾದಕ್ಕೆ ನಮಸ್ಕಾರ ಮಾಡದೇ ಇದ್ದರೆ ಅದು ದೇಹದ ಮೇಲಿರೋ ಒಂದು ಭಾರ ಅಷ್ಟೇ, ಇನ್ನೇನು ಅಲ್ಲ. ಮತ್ತು ಶಾವೌ ಕರೌ ನ ಕುರುತೆ ಸಪರ್ಯಾಂ ಹರೇರ್ಲಸತ್ ಕಂಚನ ಕಂಕಣವ್ವ. ಯಾರ ಕೈಗಳು ಭಗವಂತನ ಸೇವೆಯಲ್ಲಿ ತೊಡಗೋದಿಲ್ಲ, ಆ ಕೈಗಳು ಒಂದು ಶವದ ಕೈಗಳಿದ್ದ ಹಾಗೆ, ಏನು ಉಪಯೋಗ ಇಲ್ಲ, ಏನು ಕೆಲಸ ಮಾಡೋದಿಲ್ಲ. ಆ ಕೈಗಳಲ್ಲಿ ಬಂಗಾರದ ಏನು ಕಂಕಣ, ಕಡಗ, ಬಳೆ ಏನೆಲ್ಲ ಇರಬಹುದು, ಆದರೂ ಕೂಡ ಅದು ಒಂದು ಶವ, ಸತ್ತ ಹೆಣದ ಕೈಗಳು ಹೇಗೆ ಅದೇ ರೀತಿ. ಬೇರೆ ಯಾವುದೇ ಇಂದ್ರಿಯ ಚಟುವಟಿಕೆಯಲ್ಲಿ ಕೈಗಳನ್ನು ತೊಡಗಿಸಿರಬಹುದು, ಅದನ್ನು ಏನು ಪ್ರಯೋಜನ ಇಲ್ಲ, ನಿಜವಾದ ಉಪಯುಕ್ತತೆ ಇರೋದಿಲ್ಲ. ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು ಅದನ್ನು. ಮತ್ತು ಬರ್ಹಾಯಿತೇ ತೇ ನಯನೇ ನರಾಣ ಲಿಂಗಾನಿ ವಿಷ್ಣೋರ್ ನರೀಕ್ಷತೋಯೇ. ಯಾರ ಕಣ್ಣುಗಳು ಭಗವಂತನ ಸುಂದರವಾದ ಮೂರ್ತಿಯನ್ನು ನೋಡೋದಿಲ್ಲ, ಭಗವಂತನ ಲಿಂಗಾನಿ ವಿಷ್ಣೋರ್, ಭಗವಂತನ ಶ್ರೀ ವಿಗ್ರಹವನ್ನು ನೋಡೋದಿಲ್ಲ, ಅಂತಹ ಕಣ್ಣುಗಳು ಪೀಕಾಕ್ ಫೆದರ್, ಏನು ಮೋರ್ಪಂಕ್, ನವಿಲು ಗರಿಯ ಕಣ್ಣುಗಳು ಇದ್ದ ಹಾಗೆ. ಆ ನವಿಲು ಗರಿಯ ಮೇಲೂ ಕೂಡ ಒಂದು ಕಣ್ಣಿರುತ್ತೆ, ಆದರೆ ಆ ಕಣ್ಣು ನೋಡಲಿಕ್ಕೆ ಚೆನ್ನಾಗಿದೆ, ಆದರೆ ಅದರಲ್ಲಿ ಜೀವ ಇಲ್ಲ, ಏನು ಸತ್ವ ಇಲ್ಲ, ಅದನ್ನು ಏನು ನೋಡಲಿಕ್ಕೆ ಸಾಧ್ಯ ಇಲ್ಲ ನವಿಲುಗರಿಯಲ್ಲಿರುವಂತಹ ಕಣ್ಣುಗಳಿಗೆ. ಯಾರ ಕಣ್ಣುಗಳು ಭಗವಂತನ ಸುಂದರವಾದ ಶ್ರೀ ವಿಗ್ರಹವಾದ ದರ್ಶನವನ್ನು ಮಾಡೋದಿಲ್ಲ, ಅವನ ಕಣ್ಣುಗಳು ಮತ್ತು ಆ ನವಿಲುಗರಿಯ ಕಣ್ಣುಗಳು ಏನು ವ್ಯತ್ಯಾಸ ಇಲ್ಲ. ಮತ್ತು ಕೊನೆಯದಾಗಿ ಪಾದೌ ನೃಣಾಂ ತೌ ಧ್ರುಮಜನ್ಮ ಭಾಜೌ ಕ್ಷೇತ್ರಾಣಿ ನಾನು ವ್ರಜತೋ ಹರೇರ್ಯೌ. ಯಾರ ಕಾಲುಗಳು ಭಗವಂತನ ಕ್ಷೇತ್ರಕ್ಕೆ ಹೋಗೋದಿಲ್ಲ, ಆ ಕಾಲುಗಳು ಧ್ರುಮಜನ್ಮ ಭಾಜೌ. ಧ್ರುವ ಅಂದರೆ ಒಂದು ಮರದ ಒಂದು ಏನು ಟ್ರಂಕ್, ಮರದ ದಿಮ್ಮಿ ಅಂತ ಹೇಳ್ತೇವೆ, ಅವನ ಕಾಲುಗಳು ಅದಕ್ಕೆ ಸಮ. ಬೇರೆ ಇನ್ಯಾವುದ್ಯಾವುದಕ್ಕೋ ಬಳಸಬಹುದು, ಏನದರಿಂದ ಉಪಯೋಗ ಇಲ್ಲ. ಅವನ ಕಾಲುಗಳನ್ನು ಭಗವಂತನ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಬಳಸದೇ ಇದ್ದರೆ ಅವನ ಕಾಲುಗಳು ಒಂದು ಮರದ ಸಮ. ಈ ಮಾತುಗಳು ಶೌನಕಾದಿ ಋಷಿಗಳು 5,000 ವರ್ಷಗಳ ಹಿಂದೆ ಸೂತ ಗೋಸ್ವಾಮಿಯರನ್ನು ಉದ್ದೇಶಿಸಿ ಹೇಳ್ತಾರೆ. ಇದನ್ನೆಲ್ಲ ಹೇಳಿ ದಯವಿಟ್ಟು ನಮಗೆ ಭಗವಂತನ ಬಗ್ಗೆ ಇನ್ನೂ ಸಾಕಷ್ಟು ತಿಳ್ಕೊಳ್ಬೇಕು, ನೀವು ಮುಂದುವರಿಸಿ ಅಂತ ಭಾಗವತವನ್ನು ಕೇಳಿಸ್ಕೊಳ್ಳಿಕ್ಕೆ ಈ ರೀತಿ ಅವರು ಪ್ರಾರಂಭವನ್ನು ಮಾಡಿತ್ತು. ನೋಟ್ ಮಾಡಿಲ್ಲ ಪ್ರಭು, ಸರ್ಚ್ ಮಾಡಿ ಆಮೇಲೆ ಹೇಳ್ತೀನಿ. ಇದು ಸೆಕೆಂಡ್ ಕ್ಯಾಂಟೋದಲ್ಲಿ ಬರುತ್ತೆ, 2ನೇ ಸ್ಕಂದದಲ್ಲಿ. ಹೀಗೆ ನೋಡಿ, ಇಲ್ಲಿ ಕೊಟ್ಟಿರೋ ಪ್ರಕಾರ ಬರ್ಹಾಯಿತೇ ತೇ ನಯನೆ ಲಿಂಗಾನಿ ವಿಷ್ಣೋರ್ ನ ನಿರೀಕ್ಷತೋಯಿ. ಕಣ್ಣುಗಳ ಮೂಲಕ ಭಗವಂತನ ದರ್ಶನವನ್ನು ಮಾಡದೇ ಇದ್ದರೆ ಅದು ನವಿಲುಗರಿಯ ಕಣ್ಣುಗಳಿದ್ದಂತೆ, ಏನು ಅದಕ್ಕೆ ಜೀವ ಇಲ್ಲ. ಇಲ್ಲಿ ಕರ್ದಮ ಮುನಿಗಳನ್ನು ನೋಡ್ತಿದ್ದೇವೆ ನಾವು. ಅವ್ರು ಹೇಳ್ತಿದ್ದಾರೆ, ಭಗವಂತ ಈಗ ನಿನ್ನ ರೂಪವನ್ನು ನನಗೆ ನೋಡಲಿಕ್ಕೆ ಸಾಧ್ಯ ಆಯಿತು,
ಈಗ ನನ್ನ ಕಣ್ಣುಗಳು ಇದ್ದದ್ದಕ್ಕೂ ಸಾರ್ಥಕತೆಯನ್ನು ಪಡ್ಕೊಂಡಿದೆ. ಸಾಂಸಿಧ್ಯಂ ಅಕ್ಷ್ಣೋ, ನನ್ನ ಕಣ್ಣುಗಳು ಇಂದು ಪರಿಪೂರ್ಣತೆಯನ್ನು ಪಡ್ಕೊಂಡಿದೆ ನಿನ್ನ ದರ್ಶನವನ್ನು ಮಾಡಿ. ನಾವು ಇಲ್ಲಿ ದಾಮೋದರಾಷ್ಟಕ ಅದರಲ್ಲಿ ನಾವು ಹಾಡ್ತೇವೆ, ಇದಂ ತೇ ಮುಖಾಂಬೋಜಮತ್ಯಂತ ನೀಲೆ ವೃತಂ ಕುಂತಲಂ ಸ್ನಿಗ್ಧ ರಕ್ತೈಶ್ಚ ಗೋಪ್ಯ ಮುಹುಶ್ಚುಂಬಿತಂ ಬಿಂಬ ರಕ್ತಾಧರಂ ಮೇ ಮನಸ್ಯಾವಿರಾಸ್ತಾಂ ಅಲಂ ಲಕ್ಷಲಾಭೈ. ಭಗವಂತ, ನಿನ್ನ ರೂಪ ಎಷ್ಟು ಚೆನ್ನಾಗಿದೆ. ಹೇಗಿದೆ ಅಂದರೆ ಮುಖಾಂಬೋಜಂ, ಒಂದು ತಾವರೆಯ ಹೂವಿನ ರೀತಿ ಇದೆ. ಅದರ ಸುತ್ತ ನಿನ್ನ ಕೂದಲು ಕುಂತಲೈಹಿ, ಕರ್ಲಿ ಹೇರ್ಸ್ ಎಲ್ಲ ಬಹಳ ಚೆನ್ನಾಗಿ ಇದೆ. ಅದಾದ ಮೇಲೆ ರಕ್ತೈಶ್ಚ ಗೋಪಿ ಮುಹುಶ್ಚುಂಬಿತಂ ಬಿಂಬ ರಕ್ತಾಧರಮ್ಮೆ, ನಿನ್ನ ತುಟಿಗಳು ಒಂದು ಬಿಂಬ ಫ್ರೂಟ್ ಆ ರೀತಿ ಇದೆ. ಈ ರೀತಿ ಎಲ್ಲ ವರ್ಣಿಸಿ ಅವರು ಹೇಳ್ತಾರೆ, ಮನಸ್ಯಾವಿರಾಸ್ತಾಂ ಅಲಂ ಲಕ್ಷಲಾಭೈ. ನಿನ್ನ ಈ ರೂಪವನ್ನು ನನಗೆ ಸದಾ ನೋಡ್ತಿರಬೇಕು ಅಂತ ಅನಿಸುತ್ತೆ. ಇನ್ಯಾವುದೇ ಲಕ್ಷಲಾಭೈ, ಬೇರೆ ಬೇರೆ ಯಾವುದೇ ಲಾಭವೂ ಕೂಡ ಇದರ ಮುಂದೆ ಏನಿಲ್ಲ. ಈ ರೂಪವನ್ನು ನೋಡುವಂಥ ಅವಕಾಶ ನನಗೆ ಮಾಡಿಕೊಡು ಅಂತ ಅಲ್ಲಿ ಭಕ್ತರು ಭಗವಂತನ ಕುರಿತು ಪ್ರಾರ್ಥಿಸ್ತಾರೆ. The indescribably sweet face of Sri Krishna resembles a lotus flower in full bloom. Simply by seeing his face, which is the treasure house of supreme bliss, all anxiety and distress disappear. ಭಗವಂತನ ಈ ರೂಪವನ್ನು ನೋಡಿದಾಗ ಎಲ್ಲ ಬಗೆಯ ಆಂಗ್ಸೈಟಿ ಮತ್ತು ಡಿಸ್ಟ್ರೆಸ್, ಭಯ, ಆವೇಶ, ದುಃಖ, ದುಗುಡ ಇವೆಲ್ಲವೂ ಕೂಡ ನಮ್ಮಿಂದ ತಾನೇ ದೂರವಾಗುತ್ತೆ. ಹಾಗಾಗಿ ಇದು ಭಕ್ತಿ ಸೇವೆಯ ಒಂದು ಅಂಗ. ಇದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಪ್ರತಿನಿತ್ಯ. ಭಗವಂತನ ರೂಪವನ್ನು ನಮ್ಮ ಕಣ್ಣುಗಳ ಮೂಲಕ ನೋಡಬೇಕು. ಇದು ಭಕ್ತಿ ಸೇವೆ ಒಂದು ಮುಖ್ಯವಾದ ಅಂಗ. ಇಲ್ಲಿ ಇನ್ನಷ್ಟು ಕೊಟ್ಟಿದ್ದಾರೆ. ಹೇಗೆ ಕಿವಿಯ ಮೂಲಕ ಭಗವಂತನ ಬಗ್ಗೆ ಕೇಳಿಸ್ಕೊಳ್ಬೇಕು, ನಾಲಿಗೆಯ ಮೂಲಕ ನಾವು ಭಗವಂತನ ನಾಮವನ್ನು ಹೇಳಬೇಕು, ಪ್ರಸಾದವನ್ನು ಸ್ವೀಕಾರ ಮಾಡಬೇಕು, ರುಚಿಸಬೇಕು. ಈ ಎಲ್ಲದರ ಜೊತೆ ಕಣ್ಣುಗಳಿಂದ ಭಗವಂತನ ಶ್ರೀ ವಿಗ್ರಹದ ಸುಂದರವಾದ ರೂಪವನ್ನು ನಾವು ಸ್ಪಷ್ಟವಾಗಿ ನೋಡಬೇಕು. ಭಾಗವತದ ಇನ್ನೊಂದು ಭಾಗದಲ್ಲಿ ಈ ರೀತಿ ಹೇಳ್ತಾರೆ, ಯಾರು ತಮ್ಮ ಕಣ್ಣುಗಳನ್ನು, ತಮ್ಮ ದೃಷ್ಟಿಯನ್ನು ಭಗವಂತನ ಪ್ರತಿಯೊಂದು ಅಂಗಾಂಗಗಳನ್ನು ನೋಡುವುದರಲ್ಲಿ ತೊಡಗಿಸ್ತಾನೆ. ಅವನ ಚರಣಕಮಲ ಇರಬಹುದು, ಅವನ ಕಾಲುಗಳು, ಅವನ ನಾಭಿ, ಅವನ ಎದೆ ಭಾಗ, ಅವನ ಮುಖ, ಅವನ ಕೈಗಳು, ಆ ಕೈಗಳಲ್ಲಿರುವಂತಹ ಅಸ್ತ್ರಗಳಿರಬಹುದು, ಈ ಎಲ್ಲವನ್ನು ಕೂಡ ಪ್ರತ್ಯೇಕವಾಗಿ ಸ್ಪಷ್ಟವಾಗಿ ನಾವು ನೋಡಬೇಕು. ಈ ರೀತಿ ನೋಡಿದಾಗ ಒಂದು ಕಡೆಯಲ್ಲಿ ಪ್ರಭುಪಾದರು ಹೇಳೋದು, ಅವರ್ ಇಂಟೆಲಿಜೆನ್ಸ್ ಬಿಕಮ್ಸ್ ಪ್ಯೂರಿಫೈಡ್. ನಮ್ಮ ಬುದ್ಧಿ ಅದು ಪರಿಶುದ್ಧವಾಗುತ್ತೆ. ಈ ರೀತಿಯಾಗಿ ಕೊನೆಯ ಒಂದು ಮಾತು, ಇದು ಮುಂಚೆ ಹೇಳಿದ್ದೆ, ಮತ್ತೊಮ್ಮೆ ಹೇಳ್ತೀನಿ ಇದನ್ನು. ಹೇಗೆ ತಾಯಿ ಯಶೋದೆ ಕೃಷ್ಣನ ರೂಪವನ್ನು, ಈ ಮಾತನ್ನು ನೆಕ್ಟರ್ ಆಫ್ ಡಿವೋಷನ್ ಭಕ್ತರಸಾಮೃತ ಸಿಂಧುವಿನಲ್ಲಿ ವಾತ್ಸಲ್ಯ ರಸದ ಬಗ್ಗೆ ಹೇಳುವಾಗ ವೃಂದಾವನದ ಒಬ್ಬ ಗೋಪಿ ಕೃಷ್ಣನ ಕುರಿತು ಹೇಳ್ತಾಳೆ, ಕೃಷ್ಣ, ನಿನ್ನ ತಾಯಿ ಯಶೋದೆ ನಿನ್ನ ರೂಪವನ್ನು ನೋಡ್ತಿದ್ರೆ ಆಕೆ ಇಫ್ ದ ಕ್ವೀನ್ ಆಫ್ ಗೋಕುಲ ಈಸ್ ಫೋರ್ಸ್ ಟು ಸ್ಟ್ಯಾಂಡ್ ಆನ್ ಫೈರ್, ಬೆಂಕಿ ಮೇಲೆ ಆಕೆಯನ್ನು ನಿಲ್ಲಿಸಿ, ಈಸ್ ಅಲೌಡ್ ಟು ಸಿ ಯುವರ್ ಲೋಟಸ್ ಫೇಸ್, then this fire will appear to her like the Himalayan mountains. ಬೆಂಕಿ ಮೇಲೆ ನಿಲ್ಲಿಸಿ
ನಿನ್ನ ಮುಖವನ್ನು ನೋಡಲಿಕ್ಕೆ ಆಕೆಗೆ ಅವಕಾಶ ಮಾಡಿಕೊಟ್ರೆ ಆಕೆಗೆ ಅದು ಬೆಂಕಿ ಅನ್ನಿಸೋದಿಲ್ಲ. ಅದು ಹಿಮಾಲಯ ಪರ್ವತದ ಏನು ಐಸ್ ಎಲ್ಲ ಇರುತ್ತಲ್ಲ, ಭಾಳ ಸ್ನೋ, ಆ ರೀತಿ ಇರುತ್ತಂತೆ. ಅದೇ ಆ ಯಶೋದೆ ತಾಯಿಗೆ ದ ಸೇಮ್ ವೇ ಇಫ್ ಶಿ ಈಸ್ ನಾಟ್ ಅಲೌಡ್ ಟು ಸ್ಟೇ, ಹೇಗೆ ನಿನ್ನ ಮುಖವನ್ನು ನೋಡಲಿಕ್ಕೆ ಆಕೆಗೆ ಅವಕಾಶ ಇಲ್ಲದೇ ಇದ್ದರೆ, ನಿನ್ನನ್ನು ನೋಡಲಿಕ್ಕೆ ಆಗದೇ ಇದ್ದರೆ ಆಕೆಯನ್ನು ಒಂದು ಓಷನ್ ಆಫ್ ನೆಕ್ಟರ್, ಅಮೃತದ ಸಮುದ್ರದಲ್ಲಿ ನಿಲ್ಲಿಸಿದ್ರೂ ಕೂಡ ಅದು ಆಕೆಗೆ ಇಟ್ ವಿಲ್ ಅಪಿಯರ್ ಟು ಹರ್ ಲೈಕ್ ಎನ್ ಓಷನ್ ಆಫ್ ಆರ್ಸೆನಿಕ್ ಪಾಯ್ಸನ್, ಕಾರ್ಕೋಟಕ ವಿಷ, ಆ ರೀತಿ ಅನಿಸುತ್ತೆ ನಿನ್ನನ್ನು ನೋಡಲಿಕ್ಕೆ ಆಕೆಗೆ ಅವಕಾಶ ಇಲ್ಲದೇ ಇದ್ದರೆ. ಇದ್ರ ಮೂಲಕ ಅರ್ಥ ಮಾಡ್ಕೊಳ್ಬೇಕು, ಅದು ಬೆಂಕಿ ಇರ್ಬೋದು, ಐಸ್ ಇರ್ಬೋದು, ಇದು ನಿಜವಾದ ಸಂಸ್ಪರ್ಶ, ಇದರ ಮೂಲಕ ನಾವು ಅನುಭವಿಸೋದಲ್ಲ. ನಮಗೆ ಭಗವಂತನನ್ನು ನೋಡಲಿಕ್ಕಾದರೆ ಅದು ಏನೇ ಇರಲಿ, ಬೆಂಕಿ ಇರಲಿ, ಅದರ ಒಂದು ಅನುಭವ ನಮಗೆ ಬೇರೆಯೇ ಆಗಿರುತ್ತೆ. ಹೀಗೆ ನಾವು ಕೂಡ ಭಕ್ತಿ ಸೇವೆಯಲ್ಲಿ ಮುಂದುವರಬೇಕು. ಏಕೆಂದರೆ ಕೃಷ್ಣನ ಇನ್ಸ್ಟ್ರಕ್ಷನ್ ಇದೇ ಇರೋದು ಭಗವದ್ಗೀತೆಯಲ್ಲಿ, ಏಹಿ ಸಂಸ್ಪರ್ಶಜ ಭೋಗ ದುಃಖ ಯೋನಯ ಏವತೆ ಆದ್ಯಂತವಂತ ಕೌಂತೆಯ ನ ತೇಷು ರಮತೆ ಉದಾಹ. ಈ ಭೌತಿಕ ಜಗತ್ತಿನಲ್ಲಿ ಇಂದ್ರಿಯ ಭೋಗ ವಸ್ತುಗಳ ಮೇಲೆ ನಾವು ತೊಡಗಿಸ್ತೇವೆ. ಇದರಿಂದ ನಮಗೆ ನಿಜವಾದ ಸುಖ ಸಿಗೋದಿಲ್ಲ, ನಿಜವಾದ ಆನಂದ ಸಿಗೋದಿಲ್ಲ. ನಾವು ಅದನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿದಾಗ ಮಾತ್ರ, ಅದನ್ನು ಭಗವಂತನ ಸಂಪರ್ಕಕ್ಕೆ ತಗೊಂಡು ಬಂದಾಗ ಮಾತ್ರ, ಇಲ್ಲಿ ಯಶೋದೆ ತಾಯಿಯ ರೀತಿ ಆಕೆಯ ಕಣ್ಣುಗಳಿಂದ ಕೃಷ್ಣನ ನೋಡಿದಾಗ ಎಂತಹ ಬೆಂಕಿಯ ಮೇಲೆ ನಿಲ್ಲಿಸಿದ್ರೂ ಕೂಡ ಆಕೆಗೆ ಬಹಳ ಶೀತಲವಾದ ಒಂದು ಅನುಭವ ಆಕೆಗೆ ಆಗುತ್ತೆ. ಸೊ ಹೀಗೆ ನಾವೆಲ್ಲರೂ ಕೂಡ ನಮ್ಮ ಎಲ್ಲ ಇಂದ್ರಿಯಗಳನ್ನು ಸಾಕಷ್ಟು, ನೀವು ದೇವಸ್ಥಾನಕ್ಕೆ ಬಂದು ಇಲ್ಲಿಯ ಚಟುವಟಿಕೆಗಳಲ್ಲಿ ತೊಡಗಿದ್ರೆ ಸ್ವಾಭಾವಿಕವಾಗಿ ಇವೆಲ್ಲವೂ ಆಗುತ್ತೆ. ನೋಡಿ, ನಮ್ಮ ಕಣ್ಣುಗಳಿಂದ ಭಗವಂತನ ಸುಂದರವಾದ ವಿಗ್ರಹದ ದರ್ಶನ ಮಾಡ್ತೇವೆ, ನಾವು ಬಾಯಿಯ ಮೂಲಕ ಭಗವಂತನ ನಾಮವನ್ನು ಹೇಳ್ತೇವೆ, ಕುಳಿತುಕೊಂಡು ಭಾಗವತದ ಶ್ರವಣ ಮಾಡ್ತೇವೆ, ನಾಲಿಗೆಯ ಮೂಲಕ ಪ್ರಸಾದ ಸೇವನೆಯನ್ನು ಮಾಡ್ತೇವೆ, ಕಾಲುಗಳನ್ನು ದೇವಸ್ಥಾನಕ್ಕೆ ಬಂದು ಹೋಗಲಿಕ್ಕೆ ನಾವು ಬಳಸ್ತೇವೆ. ಈ ರೀತಿ ಇದು ನಮ್ಮ ಒಂದು ನಿತ್ಯ ಚಟುವಟಿಕೆ ಆಗಬೇಕು. ಸರಿ, ಇದು ಏನೋ ವಾರದಲ್ಲಿ ಒಮ್ಮೆ ಬಂದರೆ ಸರಿ, ಇಷ್ಟಾದರೂ ಆಗುತ್ತೆ. ಇದನ್ನು ಹೀಗೆ ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ, ನಮ್ಮ ಮನೆಯಲ್ಲೂ ಕೂಡ ಭಗವಂತನ ಒಂದು ಶ್ರೀ ವಿಗ್ರಹವನ್ನು ಇಟ್ಟು ಅವನ ಸೇವೆಯಲ್ಲಿ ತೊಡಗೋದು, ಅವನ ದರ್ಶನವನ್ನು ಮಾಡೋದು, ಅವನಿಗೆ ನೈವೇದ್ಯವನ್ನು ಅರ್ಪಿಸೋದು, ಪ್ರಸಾದವನ್ನು ಸ್ವೀಕಾರ ಮಾಡೋದು, ಅವನಿಗೆ ಪ್ರದಕ್ಷಿಣೆಯನ್ನು ಮಾಡೋದು, ಈ ಎಲ್ಲ ಚಟುವಟಿಕೆಯಲ್ಲಿ ನಾವು ತೊಡಗಿದಾಗ ನಾವು ಭಕ್ತಿ ಸೇವೆಯ ಒಂದು ಪರಿಪೂರ್ಣತೆಯ ಹಂತಕ್ಕೆ ನಮಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿಗೆ ಮುಕ್ತಾಯ ಮಾಡೋಣ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ, ಶ್ರೀಲ ಪ್ರಭುಪಾದ ಕಿ, ಜೈ